ಸೊ ಇದು ನಾವು ಹಂಗೆ ಖಾಲಿ ಕುಂತಿದ್ದೀವಿ, ಏನಾರೇ ಮಾತಾಡ್ಬೇಕಂತೇಳಿ ಏನಾರೇ ಶೇರ್ ಮಾಡ್ಬೇಕಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ಸೊ ನಾ ಇಬ್ಬರು ಕ್ವಶನ್ಸ್ ಕೇಳ್ತೀವಿ. ಫಸ್ಟ್ ನಾ ಕೇಳ್ತೇನೆ, ಒಂದು 5 ಕ್ವಶನ್ ಕೇಳ್ತೇನೆ. ಅದ್ರೊಳಗೆ ಅವ್ರು ಏನೇನು ಆನ್ಸರ್ ಮಾಡ್ತಾನೆ ನೋಡೋಣ ಬರ್ರಿ. ಸೊ ಒಂದನೇ ಕ್ವಶನ್ ನಿನಗೇನಂದ್ರೆ, ನಿನ್ನ ಹ್ಯಾಪಿಯೆಸ್ಟ್ ಮೂಮೆಂಟ್ ಯಾವುದು, ಇಲ್ಲಿಗೆ ಹ್ಯಾಪಿಯೆಸ್ಟ್ ಡೇ ಯಾವುದು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡು. ಯಾಕೆ ಹ್ಯಾಪಿಯೆಸ್ಟ್ ಡೇ ಅಂತೇಳಿ. ಹ್ಯಾಪಿಯೆಸ್ಟ್ ಡೇ ಅಂದ್ರೆ ನಂಗೆ ಜಾಬ್ ಸಿಕ್ಕಿದೆ. ಯಾಕಂದ್ರೆ ಅದಕ್ಕೆ ನಾ ಇಂಟರ್ವ್ಯೂ ನೆಟ್ಟಿಂಗ್ ಕೊಟ್ಟಿರ್ಕಿಲ್ಲ ಅಂದ್ರೂ ಜಾಬ್ ಸಿಕ್ಕಿತ್ತು ನಂಗೆ. ಅದು ಡೆಲ್ ಕಂಪ್ನಿ ಒಳಗೆ. ಅದ ಒಂದು ಹ್ಯಾಪಿಯೆಸ್ಟ್ ಡೇ. ನೆಕ್ಸ್ಟ್ ಕ್ವಶನ್. ನಿನ್ನ ಸ್ಯಾಡೆಸ್ಟ್ ಡೇ ಯಾವುದು? ಯಾವ ಡೇ ಸಂಬಂಧ ನೀ ಯಾವ ಡೇದಾಗ ನೀ ಭಾಳ ಅಂದ್ರೆ ಅತ್ತಿ ಇಲ್ಲಿಕ ಯಾರಿಗೆ ಶೇರ್ ಮಾಡ್ಕೊಳ್ಳಾರ್ದಷ್ಟು ದುಃಖಪಟ್ಟು ಅದನ್ನೇ ಹೇಳಂಗೆ. ಅದು ಡೇ ಅಂದ್ರೆ ಲಾಸ್ಟ್ ಇಯರ್ January 31st. ಆ ದಿವಸ ನಾನು ಲೇ ಆಫ್ ಆಗಿತ್ತು. ಅದು ದಿವಸ ನಾ PS5 ಆರ್ಡ್ರ್ ಮಾಡ್ಬೇಕಂತ ರೊಕ್ಕ ಕೂಡ್ಸಿಟ್ಟಿನಿ. ಪಗಾರ ಬಂದಿತ್ತು ಶುಕ್ರವಾರ ದಿವಸ 31 ತಾರೀಕು. ಖರೆ ಅದು ದಿವಸ ಮೀಟಿಂಗ್ನಾಗ ಲೇ ಆಫ್ ಮಾಡಿಬಿಟ್ರು. ಬಾಕೆಟ್ ಹತ್ತೀನಿ ಆ ದಿವಸ. ಭಾಳ ತ್ರಾಸಾಗಿತ್ತು. ಸೊ ನಿನಗೆ ಲೇ ಆಫ್ ಮಾಡಿದ್ದು ದುಃಖ ಇತ್ತು ಏನು? ನನಗೆ PS5 ಬರಲಿಲ್ಲ ಅಂತ ದುಃಖ ಇತ್ತು? ನನಗೆ PS5 ಬರಲಿಲ್ಲ ತುಕ್ಕಿತ್ತು. ಯಾಕಂದ್ರೆ ಪಗಾರ ಇಲ್ಲಿ PS5 ಇಲ್ಲಿ ತಗೊಲಿ. ಸೊ ನಿನ್ನ ಪ್ರಕಾರ PS5 ಬರ್ಲಿಕ್ಕೆ ನಿಂಗೆ ದುಃಖ, ಜಾಬ್ ಇರ್ಲಿಕ್ಕೆ ನಡೀತೈತಿ. ಹಿಡಿತೈತಿ. ನಾ ನಿಂಗೆ PS5 ಕೊಡ್ತೀನಿ, ಜಾಬ್ ಇರ್ಲಾರ್ದ ಆರಾಮಿರ್ ನೋಡುನು. ಸ್ಟ್ರೀಮಿಂಗ್ ಮಾಡ್ತೇನೆ ಅವಾಗ ತಗೊಂಡು GTA 6. ಓಕೆ, ನೆಕ್ಸ್ಟ್ ಕ್ವಶನ್ ಏನಂದ್ರೆ, ನಿನ್ನ ಫಸ್ಟ್ ಲೈಫ್ ಟೈಮ್ನಾಗ ಕ್ರಶ್ ಯಾರು? ಕ್ರಶ್ ಯಾರಿಲ್ಲ, ಹಂಗೆ ಎಲ್ಲರೂ ಚಂದ ಕಾಣ್ತಾರೆ. ಅಂದ್ರೆ ಎಲ್ಲರೂ ಕರೆ ಕ್ರಶ್ ಆಗಂಗಿಲ್ಲ. ಕ್ರಶ್ ಅಂತ ಯಾರಿಲ್ಲ. ನಂಗೆ ಬುದ್ಧಿ ಮಾತು ಬೇಡಾಗ್ಯಾವ, ಇದ್ದದ ಆನ್ಸರ್ ಬೇಕಾಗೈತಿ. ಸೊ ಅದಕ್ಕೆ ರಿಯಲ್ ಕ್ವಶನ್ಸು ಕೇಳ್ತಾನೋ, ಅದಕ್ಕೆ ನೀ ರಿಯಲ್ ಟೈಮ್ ಆನ್ಸರ್ಸ್ ಹೇಳು. ಕ್ರಶ್ ಕಾಲೇಜ್ನಾಗ, ಕಾಲೇಜ್, ಸ್ಕೂಲ, ಯಾವ್ದು ಬೇಕಾದ ಯಾವ್ದು ಹೇಳ್ತಿ ಅದು. ನಾ ಸ್ಕೂಲ್ನಾಗ ಹುಡುಗಿಯರು ನೋಡ್ತಿರ್ಕಿಲ್ಲ. ಕಾಲೇಜ್ನಾಗು ಮತ್ತೇನು ಹುಡುಗರು ನೋಡ್ತಿದ್ದೇನೆ? ಹುಡುಗರ್ನ ಅಂಜಿಗೆ ಬರ್ತಿತ್ತೆ ಕೇಳಾಕೆ ಏನ್ರಿ ಕ್ರಶ್ ಅಂತ. ಹಂಗೆ ಹುಡುಗಿ ಇದ್ರ ಬಿಡು ಹುಡುಗಿಯರ. ನಾನು ನಿನಗೆ ಮಾತಾಡ್ಸಿದ್ ಕೇಳಿಲ್ಲ, ನಾನು ನಿನಗೆ ಕ್ರಶ್ ಅಂತ ಕೇಳೀನಿ. ಕ್ರಶ ಬೇರೆ, ಮಾತಾಡ್ಸೋದ ಬೇರೆ. ಸೊ ನನಗೆ ಇಷ್ಟಪಟ್ಟ ಒಂದು ಹುಡುಗಿ ಇರ್ತೈತಿ, ಈಗ ನಂಗೆ ಚಲೋ ಅನ್ಸಾಳ, ಆ ಟೈಪ್ ಕೇಳತ್ತೇನೆ ನಾ ಕ್ವಶನ್. ನಂಗೆ ಭಾಳ ಮಂದಿ ಚಲೋ ಅನ್ಸ್ಯಾರ. ಭಾಳ ಚಲೋ ಅನಿಸಿದಕ್ಕೆ ಯಾರು ಅದನ್ನ ಕೇಳತ್ತೇನೆ. ಹೆಸರು ನೆನಪಿಲ್ಲಿ, ಹೆಸರು ನೆನಪಿಟ್ರೆ ಮತ್ತು ನಮ್ಗೆ ತ್ರಾಸ ಆಗೈತದ. ಯಾಕೆ ದಂಡಿಗೆ ಹತ್ತಂಗಿಲ್ಲ ಯಾವ್ದು? ದಂಡಿಗೆ ಹತ್ತಂಗಿಲ್ಲ ಮತ್ತು ಸುಮ್ಮನೆ ನಮ್ಗೆ ತ್ರಾಸ. ಈಗ ನೆಕ್ಸ್ಟ್ ಕ್ವಶನ್ ಕೇಳಿ ಸಾಕತ್ತ. ನೆಕ್ಸ್ಟ್ ಕ್ವಶನ್ ಕೇಳಿ. ನೆಕ್ಸ್ಟ್ ಕ್ವಶನ್ ಕೇಳ್ಬೇಕಂದ್ರೆ ಹಿಂದಿನ ಆನ್ಸರ್ಗೆ ಪರ್ಫೆಕ್ಟ್ ಆನ್ಸರ್ ಕೊಟ್ಟಿರ್ಬೇಕು. ಸೊ ಅದಕ್ಕೆ ನೆಕ್ಸ್ಟ್ ಕ್ವಶನ್ ಕೇಳಕ್ಕೆ ನಮಗೂ ಚಲೋ ಆಕತಿ, ಯಾರು ನೋಡ್ತಾರೆ ಅವ್ರಿಗೂ ಚಲೋ ಅನಿಸ್ತೈತಿ. ಓಕೆ, ಆದರೂ ನೆಕ್ಸ್ಟ್ ಕ್ವಶನ್ ಕೇಳ್ತೇನೆ. ನಿನ್ನ ಜೀವನದಾಗ ದೊಡ್ಡ ಅಚೀವ್ಮೆಂಟ್ ಏನು ಮಾಡಿ ಅದು ನಿನಗೆ ಖುಷಿ ಬರ್ತೈತಿ? ವಿಚಾರ ಮಾಡ್ಬೇಕು. ಅಂದರೆ ಇಲ್ಲಿ ತನಕ ನೀನು ಅಚೀವ್ಮೆಂಟ್ ಮಾಡಿಲ್ಲ ಅಂತ ಅರ್ಥ. ಅಚೀವ್ಮೆಂಟ್ ಇನ್ನೂ ಮಾಡಿಲ್ಲ, ಮಾಡ್ಬೇಕನ್ನೋದು ಐತಿ, ಆಸೆ ಐತಿ. ಸಾಯೋ ಟೈಮ್ನಾಗ ಮಾಡ್ತೀನಿ, ಟೈಮ್ ಬರ್ತೈತಿ. ಏಜ್ 27 ಅದು, ಇನ್ನು ನೀ ಹುಡುಕೋದ್ರಾಗದಿ ಎದ್ರೊಳಗೆ ಮಾಡೋನು ಅಂತ. ನಿನ್ನ ಏಜ್ದವ್ರೆಲ್ಲ ತಿರುಗಿ ಮದುವೆಗೆ 2 ಮಕ್ಳು ಮಾಡಕತ್ರ. ಸೊ ನಿನಗೆ ಇನ್ನೂ ಗೊತ್ತೇ ಇಲ್ಲ ಎದ್ರೊಳಗೆ ಏನು ಮಾಡೋದೈತೆ ಅಂತ. ಇದು ನಾ ಮಂದಿ ವಿಚಾರ ಮಾಡಂಗಿಲ್ಲ, ನಂದು ವಿಚಾರ ಮಾಡ್ತೀನಿ. ಮಂದಿ ವಿಚಾರ ಮಾಡೋದಿಲ್ಲ ಅಂದ್ರೆ ಮಂದಿ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಯಾವನ್ ಪ್ಯಾಕೇಜ್ ಹೆಚ್ಚಾದ್ರೂ ನೀ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಅದು ಕರೆ ಐತಿ. ಮತ್ತು ಅವಾಗ ಯಾಕೆ ಮಂದಿದ ವಿಚಾರ ಮಾಡ್ತಿ? ಯಾವಾಗಾರ ಒಂದ್ಸಲ ಮಾಡ್ಬೇಕು. ನೀ ಯಾವಾಗ ಟೈಮ್ ಹೇಳ್ತಿ ಹೇಳ, ಅವಾಗಾರೆ ವಿಚಾರ ಮಾಡೋನು, ಆ ಟೈಮ್ನಾಗ ಅಷ್ಟೇ ವಿಚಾರ ಮಾಡೋನು. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಿನಗೆ ಹಸನ್ ಅಲಿ ಯಾಕಂತಾರೆ? ಕ್ಯಾಚ್ ಬಿಟ್ಟಿನಿ, ಹಿಡಿ ಕ್ಯಾಚ್ ಬಿಟ್ಟಿನಿ. ಅದು ಯಾವ ಮ್ಯಾಚ್ ಆಗಿತ್ತು? RCB MI. RCB MIದಾಗ ಹಸನ್ ಅಲಿ ಯಾಕೆ ಬಂದ? ನಾ ಅವಾಗ ಬೇರೆ ಪ್ಲೇಯರ್ ಇದ್ನಿ,
ಚೇಂಜ್ ಮಾಡ್ರಿ ಹೆಸರು ನಂದು. ಹಸನ್ ಅಲಿ ಅಂತ ಯಾಕಿಟ್ರು? ನಮ್ಮ ವಿರೋಧ ದೇಶದ ಹೆಸರು ನಿನಗೆ ಯಾಕಿಟ್ರು? ಯಾಕಂದ್ರೆ ನಮ್ಮ ಟೀಮ್ನಾಗ ನಾನು ಹೊರಗೆ ಹಾಕಿಬಿಟ್ರೆ ಕ್ಯಾಚ್ ಬಿಟ್ಟೇನಂತ. ಈ ನಿಮ್ಮ ದುಃಖದ ಸಂಗತಿಯನ್ನು ಕೇಳಿ ನಮ್ಮ ವ್ಯೂವರ್ಸ್ ಇನ್ನೂ ದುಃಖ ಪಡಾಕತ್ತಾರು. ಆದರೂ ಇರಲಿ, ಹಸನ್ ಅಲಿ ಅರೇ ಆಗು ಯಾರ ಆಗು, ಕ್ಯಾಚ್ ಹಿಡಿದು ಮರಿಬೇಡ ಇನ್ನೊಮ್ಮೆ. ಆಡೋದ ಬಿಟ್ಟಿನಿ ಅದಕ್ಕೆ. ಒಂದು ಕ್ಯಾಚ್ ಮ್ಯಾಚ್ ಮಿಸ್ ಮಾಡ್ತೈತೆ ಅಂತ ಗೊತ್ತಿತ್ತು, ನಿನ್ನ ಪೂರ ಕರಿಯರ್ ಹಾಳು ಮಾಡ್ತೈತೆ ಅಂತ ನನಗೆ ಗೊತ್ತಿದ್ದಿದ್ದಿಲ್ಲ. ಮತ್ತು ಲೈಫ್ನಾಗ ಏನು ಮಾಡ್ಬೇಕನ್ನೋದರೆ ಆಸೆ ಐತಿ ನಿನ್ನ? ಲಾಸ್ಟ್ ಲೆವೆಲ್ ಏನು? ರೊಕ್ಕ ಮಾಡ್ಬೇಕು. ಬಿಕಾಸ್ ಮನಿ ವಿಲ್ ಕಿಲ್ 99.9% ಪ್ರಾಬ್ಲಮ್ಸ್. ಸೊ ಮ್ಯಾಲಿನ 0.1% ಏನು ಮಾಡೋದು? ಪೀಸ್. ಅದು ರೊಕ್ಕ ಕೊಟ್ಟರು ಬರಂಗಿಲ್ಲ. ಮತ್ತು ಅದ ಪೀಸ 99% ಮಾಡ್ಕೊ. 1.1% ನೀ ಮನಿ ಮಾಡ್ತೀನಿ ಅಂತ ಹೇಳ. ಮನಿ ಈಸ್ ಇಂಪಾರ್ಟೆಂಟ್. ಪೀಸ್ ಇಂಪಾರ್ಟೆಂಟ್ ಆದ್ಲಂಗಾರ ನಿನ್ನ ಪ್ರಕಾರ? 0.1 ಅಷ್ಟು ಐತದ. ಸೊ 0.1 ಸಂಬಂಧ ನೀ 99.9% ರೊಕ್ಕ ಮಾಡಿದ್ರೆ ನೀ ಪೀಸ್ಫುಲ್ ಆಗಿರ್ತಿ. ಪೀಸ್ಫುಲ್. ಸೊ ಪೀಸ್ಫುಲ್ ಮಾಡ್ಬೇಕಂತ ಎಷ್ಟೋ ಜನ ಥೆರಪಿ ಮಾಡ್ತಾರೆ. ಅದಕ್ಕೆ ರೊಕ್ಕ ಕೊಡ್ತೀನಿ, ರೊಕ್ಕ ಕಟ್ ಮಾಡ್ಕೊತೀನಿ. ರೊಕ್ಕ ಕೊಟ್ಟು ಮಾಡ್ಕೊಂತಿ ಕ್ಲಾಸ್, ಬಟ್ ನಿಂಗೆ ಪೀಸ್ ಸಿಗಂಗಿಲ್ಲ. ಕರಿ ಅನ್ಕೋಬೇಕು ನಾನು ಪೀಸ್ ಸಿಕ್ಕಿದ. ಪೀಸ್ ಅನ್ಕೊಂಡ್ರೆ ಎಲ್ಲ ಅನ್ಕೊಂಡ್ರೆ ಎಲ್ಲ ಹಾಕಿತ್ತಂದ್ರೆ ಕ್ಲಾಸ್ ಯಾಕೆ ಹಚ್ತಿದ್ರಿ ಎಲ್ಲರೂ? ರೊಕ್ಕ ಹೆಚ್ಚಾಗಿದ್ದು ಅದಕ್ಕೆ. ಅವ್ರಿಗೆ ರೊಕ್ಕ ಹೆಚ್ಚೋದು ನಿಂದು ಹೆಂಗೆ ಮುಂದೆ? ನಿನ್ನ ಕಡೆ ರೊಕ್ಕನೂ ಇಲ್ಲ ಈಗ. ಇದು ಫಸ್ಟ್ ಪಾಡ್ಕಾಸ್ಟ್ ಐತಿ, ಸಾಕಿಷ್ಟ. ಸಾಕಂದ್ರೆ ಸಾಕು ನಂಗೂ.